ಇವತ್ತಿನ ರೀಡಿಂಗ್ ಬಂದು ನಿಮಗೆ ಯಾಕೆ ಇಷ್ಟು ದುಃಖ, ಯಾಕೆ ಇಷ್ಟು ನೋವಲ್ಲಿದ್ದೀರಾ, ಏನು ಕಾರಣ ಅನ್ನೋದ್ರ ಬಗ್ಗೆ ರೀಡಿಂಗ್ ಮಾಡ್ತಾ ಇದ್ದೀನಿ. ಇದುವರೆಗೂ ಯಾರು ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅವರೆಲ್ಲರಿಗೂ ತುಂಬ ಥ್ಯಾಂಕ್ಸ್. ಆ್ಯಂಡ್ ಯಾರು ಹೊಸದಾಗಿ ನೋಡ್ತಾ ಇದ್ದೀರಾ ಅವರು ಹೀಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಓಕೆ, ಲೇಟ್ ಮಾಡ್ದಿರಾ ರೀಡಿಂಗ್ ಸ್ಟಾರ್ಟ್ ಮಾಡೋಣ. ಇನ್ನು ಇಲ್ಲಿ ಬಂದಿರೋ ಕಾರ್ಡ್ಸ್ ಏನು ಹೇಳ್ತಾ ಇದೆ ಅಂದರೆ, ನೀವೆಂಥ ವ್ಯಕ್ತಿ ಅಂದರೆ ನೀವು ನಿಮ್ಮ ಸುತ್ತಮುತ್ತ ಇರೋರ ಜೊತೆ ತುಂಬ ಅಟ್ಯಾಚ್ಮೆಂಟ್ ಆಗಿರ್ತೀರಾ. ಅಂದರೆ ಅವ್ರ ಜೊತೆ ಎಲ್ಲ ಬಾಂಡಿಂಗ್ ಚೆನ್ನಾಗಿರುತ್ತೆ. ನಿಮ್ಮ ಫ್ಯಾಮಿಲಿ ಅವ್ರ ಜೊತೆ ಆಗ್ಬೋದು, ನಿಮ್ಮ ಫ್ರೆಂಡ್ಸ್, ರಿಲೇಷನ್ಸ್ ಅಥವಾ ನಿಮ್ಮ ಊರಲ್ಲಿ ಎಲ್ಲರ ಜೊತೆನೂ ನೀವು ಅನ್ಯೋನ್ಯತೆಯಿಂದ ಇರ್ತೀರಾ. ಎಲ್ಲರ ಜೊತೆನೂ ಒಂದೊಳ್ಳೆ ಬಾಂಡಿಂಗ್ ಇದೆ. ನೀವು ತುಂಬ ಫ್ಯಾಮಿಲಿ ಪರ್ಸನ್ ಅಂತ ನನಗೆ ಅನಿಸ್ತಾ ಇದೆ. ಮತ್ತು ನೀವು ಯಾವಾಗಲೂ ಶಾಂತಿನ ಕೋರೋ ಪರ್ಸನ್ ಅಂತ ಕಾಣಿಸುತ್ತೆ. ನಿಮ್ಗೆ ಯಾವಾಗಲೂ ನಿಮ್ಮ ಫ್ಯಾಮಿಲಿ ಅವ್ರ ಹ್ಯಾಪಿನೆಸ್ ಮುಖ್ಯ, ಮತ್ತು ನಿಮ್ಮ ಸುತ್ತಮುತ್ತ ಇರೋರು ಹ್ಯಾಪಿನೆಸ್ ಮುಖ್ಯ. ಇನ್ ಕೇಸ್ ನೀವೇನಾದರೂ ಒಂದು ಕಾಲೇಜ್ ಅಥವಾ ಆಫೀಸ್ ಎಲ್ಲಾದರೂ ಈ ಕೆಲಸ ಮಾಡ್ತಾಯಿದ್ರೆ, ನೀವು ಒಂದು ಟೀಮ್ ಲೀಡರ್ ಆಗಿದ್ದರೆ ನಿಮಗೆ ಆ ಟೀಮ್ ನಿಮ್ಮ ಅಂಡರ್ ಯಾರ್ಯಾರು ಇದ್ದಾರೋ ಅವರೆಲ್ಲರ ಹ್ಯಾಪಿನೆಸ್ಸು ನಿಮ್ಗೆ ಇಂಪಾರ್ಟೆಂಟ್ ಆಗುತ್ತೆ. ಒಂದು ರೀತಿ ನೀವು ಜನರನ್ನು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋ ಪರ್ಸನ್ ಅಂತ ಕಾಣಿಸುತ್ತೆ. ಇನ್ನು ಇಷ್ಟೊತ್ತು ನಾನು ಹೇಳಿರೋ ಕ್ವಾಲಿಟೀಸ್ ಎಲ್ಲ ಅದು ನಿಮ್ಮ ಒಳಗಿನ ವ್ಯಕ್ತಿತ್ವ ಕಾಣಿಸ್ತಾ ಇದೆ ನನಗೆ. ಇನ್ನು ಈ ಕಾರ್ಡ್ಸ್ ಪ್ರಕಾರ ನಿಮ್ಮದು ಹೊರಗಡೆ ಏನು ಕಾಣಿಸ್ತಾ ಇದೆ ಅಂದರೆ, ಏನೋ ನಿರಾಸೆ, ಜಿಗುಪ್ಸೆ ನಿಮಗೆ ಕಾಣಿಸ್ತಾ ಇದೆ. ಅಂದರೆ ಯಾವುದೋ ವಿಷಯದಲ್ಲಿ ತುಂಬ ಪ್ರಯತ್ನ ಪಟ್ಟು ನೀವು ಕುಗ್ಗೋಗಿದ್ದೀರಾ ಅಂತ ಕಾಣಿಸುತ್ತೆ. ಫೈನಲ್ ಆಗಿ ನಿಮ್ಮ ಕೈಯಲ್ಲಿ ಏನು ಮಾಡೋಕ್ಕಾಗಿಲ್ವೇ, ಅಷ್ಟು ಪ್ರಯತ್ನ ಪಟ್ಟು ಅಷ್ಟು ಸ್ಯಾಕ್ರಿಫೈಸ್ ಮಾಡಿ ನೀವು ಅಷ್ಟು ಕೊನೆಗೂ ಅದು ನಿಮಗೆ ಇಲ್ದಿರೋ ಹೊಟ್ಟೋಯ್ತೆ, ಆಗದಿರೋ ಹೊಟ್ಟೋಯ್ತೆ ಅನ್ನೋ ಒಂದು ಕೊರಗು ನಿಮ್ಮಲ್ಲಿ ಕಾಣಿಸ್ತಾ ಇದೆ. ಡಿಸಪಾಯಿಂಟ್ಮೆಂಟ್ ಕಾಣಿಸ್ತಾ ಇದೆ. ತುಂಬ ಫೈಲ್ಯೂರ್ಸ್ ನೋಡಿದ್ದೀರಾ ಅಂತ ಕಾಣಿಸುತ್ತೆ. ಕೆಲವೊಂದು ವಿಷಯಗಳು ನೀವು ಫೋರ್ಸ್ಫುಲಿ ನಿಮ್ಮನ್ನೇ ನೀವು ಅವಾಯ್ಡ್ ಮಾಡಿಕೊಂಡು, ಫೋರ್ಸ್ಫುಲ್ಲಾಗಿ ನಿಮ್ಮನ್ನೇ ನೀವು ತಡ್ಕೊಂಡು ಅದನ್ನು ಬೇರೆಯವ್ರಿಗೆ ಬಿಟ್ಕೊಟ್ಟಿರೋದು ಕಾಣಿಸ್ತಾ ಇದೆ. ಇನ್ನು ಸ್ವಲ್ಪ ಜನಕ್ಕೆ ಇವೆಲ್ಲ ನೋಡಿ ಲೈಫಲ್ಲಿ ಯಾವುದು ಪರ್ಮನೆಂಟ್ ಇಲ್ಲ, ಎಲ್ಲ ಟೆಂಪ್ರರಿನೇ. ಯಾವುದು ಬಂದ್ರೂ ಅದು ಸ್ವಲ್ಪ ದಿನವೇ, ತುಂಬ ದಿನ ಇರೋದಿಲ್ಲ. ಒಂದು ಸ್ವಲ್ಪ ದಿನ ಅದಿರೋ ತನಕ ಖುಷಿಯಾಗಿರ್ತೀವಿ, ಮತ್ತು ನೋವೇ ಲಾಸ್ಟ್ ಫೈನಲ್ ಉಳಿಯೋದು ಅನ್ನೋದೆಲ್ಲ ತುಂಬ ಓವರ್ ಥಿಂಕಿಂಗ್ ಮಾಡಿ ಆಧ್ಯಾತ್ಮಿಕ ಲೋಕಕ್ಕೂ ಹೋಗ್ತಾ ಇದ್ದೀರಾ ಅಂತಲೂ ಕಾಣಿಸ್ತಾ ಇದೆ. ಇನ್ನು ಸ್ವಲ್ಪ ಜನಕ್ಕೆ ಬೇರೆಯವ್ರ ಕಡೆಯಿಂದ ಏನೋ ಒಂದು ನಂಬಿಕೆ ದ್ರೋಹ ಆಗಿರೋದು ಕಾಣಿಸ್ತಾ ಇದೆ. ನೀವು ತುಂಬ ನಂಬಿದ್ರಿ, ಎಕ್ಸ್ಪೆಕ್ಟೇ ಮಾಡಿಲ್ಲ ನೀವು ಅವರಿಂದ ನಿಮಗೆ ಈ ಥರ ಆಗುತ್ತೆ ನಂಬಿಕೆ ದ್ರೋಹ ಅಂತ. ಬಟ್ ಅದು ಆಗಿದೆ. ಸೊ ಅದನ್ನು ನಿಮಗೆ ಜೀರ್ಣ ಮಾಡ್ಕೊಳಕ್ಕಾಗ್ತಾ ಇಲ್ಲ, ಅದರಿಂದ ಹೊರಗಡೆ ಬರೋಕ್ಕಾಗ್ತಾ ಇಲ್ಲ. ಅದು ನಿಜನೇನಾ, ಈ ಪರ್ಸನ್ ನಿಮಗೆ ಈ ಥರ ಮಾಡಿದಾರ ಅಂತಲೇ ನಿಮ್ಗೆ ನಂಬೋಕ್ಕಾಗ್ತಾ ಇಲ್ಲ. ಇನ್ನು ಸ್ವಲ್ಪ ಜನಕ್ಕೆ ಬರ್ತಾ ದೇವ್ರ ಮೇಲೆ ನಂಬಿಕೆನೇ ಹೊರ್ಟೋಗ್ತಾ ಇದೆ. ನೀವು ಅಷ್ಟು ನಂಬಿದ್ರಿ, ಅಷ್ಟು ಪೂಜೆ ಮಾಡಿ, ಅಷ್ಟು ಪ್ರೇಯರ್ ಮಾಡಿ ದೇವರು ಲಾಸ್ಟ್ಗೆ ನಿಮಗೆ ಕೈ ಕೊಟ್ಬಿಟ್ರ. ಯಾಕೆ ದೇವರು ಈ ಥರ ಮಾಡಿದ್ರು, ಇದಾರ ಇಲ್ಲ ದೇವರು, ಏನಕ್ಕೆ ಎಷ್ಟು ನೋವು ಕೊಡ್ತಾ ಇದ್ದಾರೆ ಅನ್ನೋ ಥರನೂ ಫೀಲ್ ಮಾಡ್ತಾ ಇದ್ದೀರಾ. ಇನ್ನು ಈ ಕಾರ್ಡ್ಸ್ ಪ್ರಕಾರ ಬೇರೆಯವರಿಂದ ನೀವೇನು ನಿರೀಕ್ಷೆ ಮಾಡ್ತೀರಾ ಅಂದರೆ, ಎಲ್ಲರೂ ಒಗ್ಗಟ್ಟಿಂದ ಅನ್ಯೋನ್ಯತೆಯಿಂದ ಇರಬೇಕು. ಏನಾದರೂ ಯಾರಿಗಾದ್ರೂ ಕಷ್ಟ ಬಂದಾಗ ಎಲ್ಲರೂ ಸೇರಿ ಅವ್ರಿಗೆ ಸಹಾಯ ಮಾಡಬೇಕು. ಅವರ ಜೀವನದಲ್ಲಿ ಅವ್ರೇನಾದರೂ ಯಾರಾದರೂ ಏನಾದರೂ ಮಾಡಬೇಕು ಅಂದಾಗ ಅವ್ರಿಗೆ ಪ್ರೋತ್ಸಾಹ ಮಾಡಬೇಕು. ಆ ಥರದ್ದನ್ನು ನೀವು ಎಕ್ಸ್ಪೆಕ್ಟ್ ಮಾಡ್ತೀರಾ. ಮತ್ತು ಬೇರೆಯವರು ನಿಮ್ಮಿಂದ ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ ಅಂದರೆ, ನೀವು ಇವಾಗ ಹೇಗಿದ್ದೀರೋ ಹಾಗೆ ಅವ್ರಿಗೆ ಯಾವಾಗಲೂ ಇರಬೇಕು ಅಂತ ಇಷ್ಟ. ಯಾಕಂದರೆ ನೀವು ನಿಮಗೆ ಏನೇ ನೋವಿದ್ರೂ ಅದು ಒಬ್ರ ಹತ್ರ ತೋರಿಸ್ಕೊಳ್ಳೋದಿಲ್ಲ. ಅದು ಒಳಗಡೆನೇ ಇಟ್ಕೊಂಡು ಮೇಲೆ ನಗ್ನಗ್ತಾ ಇರ್ತೀರಾ. ಮತ್ತು ಎಲ್ಲರನ್ನೂ ಒಂದೇ ರೀತಿ ನೋಡ್ತೀರಾ, ಎಲ್ಲರಿಗೂ ಸೇಮ್ ರೆಸ್ಪೆಕ್ಟ್ ಕೊಡ್ತೀರಾ. ಮತ್ತು ಜಡ್ಜ್ ಮಾಡಲ್ಲ, ನೀವು ಯಾರನ್ನೂ ಅಷ್ಟು ಈಸಿಯಾಗಿ ಜಡ್ಜ್ ಮಾಡಲ್ಲ. ಒಬ್ಬರನ್ನ ಒಂಥರ ಇನ್ನೊಬ್ರನ್ನ ಒಂಥರ ನೋಡಲ್ಲ. ಮತ್ತು ಗಾಸಿಪ್ಸ್ ಮಾಡಲ್ಲ. ಒಬ್ರ ಹತ್ರ ಹೋಗಿ ಇನ್ನೊಂದು ಹೇಳೋದು, ಅವ್ರು ಹೇಳೋದನ್ನೇ ಇಲ್ಲಿ ಹೇಳೋದು, ಆ ಥರ ಮಾಡಲ್ಲ. ಮತ್ತು ಇನ್ ಕೇಸ್ ಬೇರೆಯವರು ಯಾರಾದರೂ ಆ ಥರ ಮಾತಾಡ್ತಾ ಇದ್ರು ನೀವು ಆ ಪ್ಲೇಸಲ್ಲಿ ಇರೋದಕ್ಕೆ ಇಷ್ಟಪಡೋದಿಲ್ಲ. ಅಥವಾ ಸಾಧ್ಯ ಆದರೆ ನೀವು ಅವ್ರಿಗೆ ತಿಳಿ ಹೇಳ್ತೀರಾ, ಈ ಥರ ಮಾತಾಡಬಾರ್ದು, ಅದು ತಪ್ಪು ಅಂತಲೂ ನೀವು ಟ್ರೈ ಮಾಡ್ತೀರಾ ಹೇಳೋದಕ್ಕೆ. ಅವ್ರು ಹೇಳೋದು ಕೇಳಲ್ಲ ಅಂದರೆ ನೀವು ಆ ಪ್ಲೇಸಲ್ಲಿ ಇಲ್ದಿರ ಎದ್ದೋಗ್ತೀರಾ. ಆ ಥರ ಗಾಸಿಪಿಂಗ್ ಮಾಡೋದು ಕೂಡ ನಿಮ್ಗೆ ಇಷ್ಟ ಆಗಲ್ಲ, ನೀವು ಕೇಳಿಸ್ಕೊಳ್ಳೋದು ಇಲ್ಲ ಅಂಥದ್ದನ್ನು. ಆ್ಯಂಡ್ ನಿಮ್ಮ ಆರಸ್ ಕೂಡ ತುಂಬ ಪಾಸಿಟಿವ್ ಆಗಿದೆ ಅಂತ ಹೇಳ್ಬೋದು. ಹೇಗೆ ಅಂದರೆ, ಫಾರ್ ಎಕ್ಸಾಂಪಲ್ ಯಾರಾದರೂ ಬಂದು ನಿಮ್ಮನ್ನು ಒಂದು ಸಲ ನಿಮ್ಮ ಜೊತೆ ಮಾತಾಡಿದ್ರು, ಅಥವಾ ನಿಮ್ಮ ಜೊತೆ ಒಂದು 5 ನಿಮಿಷ ಟೈಮ್ ಸ್ಪೆಂಡ್ ಮಾಡಿದ್ರು, ನಿಮ್ಮ ಜೊತೆ ಇದ್ಕೊಂಡು ಮಾತಾಡಿ, ಅಥವಾ ನೀವಿರೋ ಪ್ಲೇಸಲ್ಲಿ ಬಂದು ನೀವು ಮಾತಾಡಿರೋದನ್ನ ಕೇಳಿಸ್ಕೊಂಡು ಅದಕ್ಕೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ರು ಅಂದರೆ ಅವ್ರು ಮತ್ತೆ ನಿಮ್ಮನ್ನು ಮೀಟ್ ಆಗೋದಕ್ಕೆ, ನಿಮ್ಮ ಜೊತೆ ಮಾತಾಡೋದಕ್ಕೆ ಇಷ್ಟಪಡ್ತಾರೆ. ಅದು ನಿಮ್ಮ ಆರಸ್ ಅಷ್ಟು ಪಾಸಿಟಿವ್ ಆಗಿದೆ ಅಂತ ಹೇಳ್ಬೋದು.
ಸೊ ಅದು ಅಟ್ರಾಕ್ಟಿವ್ ಆಗಿದೆ ಅಂತಲೂ ಹೇಳ್ಬೋದು. ಅಷ್ಟು ಪಾಸಿಟಿವ್ ಆಗಿರೋದ್ರಿಂದ ಅದು ತುಂಬ ಅಟ್ರಾಕ್ಟ್ ಮಾಡುತ್ತೆ ಜನರನ್ನು, ಒಂದು ಪಾಸಿಟಿವ್ ವೇಯಲ್ಲೇ ಅಟ್ರಾಕ್ಟ್ ಮಾಡುತ್ತೆ ಅಂತ ಹೇಳ್ಬೋದು. ಮತ್ತು ಅವರು ಹೇಗೆ ಹಾಕ್ಬಿಡ್ತಾರೆ ಆ ಪರ್ಸನ್ಸ್ ಅಂದರೆ ಬಂದಾಗ ನಿಮ್ಮನ್ನು ನೋಡಿ ನಿಮ್ಮ ಥರನೇ ಇರಬೇಕು, ಇದ್ದರೆ ನಿಮ್ಮ ಬಿಹೇವಿಯರೇ ಕಲ್ತ್ಕೋಬೇಕು, ನಿಮ್ಮ ಥರನೇ ಇರಬೇಕು ನಡವಳಿಕೆ ಅನ್ನೋದನ್ನ ಇಷ್ಟಪಡ್ತಾರೆ. ಸ್ವಲ್ಪ ಜನ ಆ ಥರ ಆಗೋದಕ್ಕೂ ಪ್ರಯತ್ನ ಪಡ್ತಾರೆ ಅಂತ ಹೇಳ್ಬೋದು. ಆ್ಯಂಡ್ ಇನ್ನು ಸ್ವಲ್ಪ ವಿಷಯಗಳಲ್ಲಿ ನೀವು ಬೇರೆಯವ್ರನ್ನ ನೋಡಿ ಇನ್ಸ್ಪೈರ್ ಆಗಿದ್ದೀರಾ, ಅವ್ರ ಕಡೆಯಿಂದನೂ ನೀವು ಮೋಟಿವೇಶನ್ ತಗೊಂಡಿದ್ದೀರಾ ಅಂತ ಕಾಣಿಸ್ತಾ ಇದೆ. ಹಾಗೆ ಇನ್ನು ಸ್ವಲ್ಪ ಜನಕ್ಕೆ ಹೇಗೆ ಅಂದರೆ ಯಾರೋ ಪರ್ಸನ್ ಬರ್ತಾರೆ, ಸ್ವಲ್ಪ ದಿನನೇ ಇರ್ತಾರೆ ನಿಮ್ಮ ಜೊತೆ, ಬಟ್ ನೀವು ಏನಂದರೆ ತುಂಬ ಅಟ್ಯಾಚ್ಮೆಂಟ್ ಬೆಳೆಸ್ಕೊಂಡ್ಬಿಟ್ಟಿರ್ತೀರ, ಬಾಂಡಿಂಗ್ ಬೆಳೆಸ್ಕೊಂಡಿರ್ತೀರ ಆ ಪರ್ಸನಿಂದ. ಬಟ್ ಆಮೇಲೆ ಹಾಗೆ ಬಿಟ್ಟು ಹೋಗಿರ್ತಾರೆ, ಏನೋ ಸಮ್ ರೀಸನ್ಸಿಂದ ಬಿಟ್ಟು ಹೋಗಿರ್ಬೋದು, ಅಥವಾ ನೀವೇ ಏನಾದರೂ ಅವರು ನಿಮ್ಮ ಜೊತೆ ಹಾನೆಸ್ಟ್ ಆಗಿಲ್ಲ ಅಂತ ಏನೋ ದೂರ ಇಟ್ಟಿರ್ಬೋದು, ಆ ಥರನೂ ಕಾಣಿಸ್ತಾ ಇದೆ. ಬಟ್ ಯಾವುದೋ ಒಂದು ವಿಷಯದಲ್ಲಂತೂ ನಿಮಗೆ ತುಂಬ ನೋವಾಗಿದೆ, ತುಂಬ ಚಿಂತೆಯಲ್ಲಿದ್ದೀರಾ, ಸ್ವಲ್ಪ ಜನ ಜಿಗುಪ್ಸೆಯಲ್ಲಿದ್ದೀರಾ, ಇನ್ನು ಸ್ವಲ್ಪ ಜನ ಅದರಿಂದ ಹೊರಗಡೆ ಬರೋದಕ್ಕೆ ಟ್ರೈ ಮಾಡ್ತಾ ಇದ್ದೀರಾ. ಇನ್ನು ಯಾಕೆ ಇಷ್ಟು ನೋವು ದುಃಖ ನಿಮ್ಮ ಲೈಫಲ್ಲಿ ಬಂದಿದೆ ಅನ್ನೋದು ನೋಡೋದಾದರೆ, ನೀವು ತುಂಬ ಪ್ಲ್ಯಾನ್ಸ್ ಇಟ್ಕೊಂಡಿದ್ರಿ, ತುಂಬ ಆಸೆಗಳು ಇಟ್ಕೊಂಡಿದ್ರಿ, ತುಂಬ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿದ್ರಿ, ಅವೆಲ್ಲ ಆಗಲಿಲ್ವೇ ಅನ್ನೋದು ನೋವು ನಿಮಗೆ ಕಾಡ್ತಾ ಇದೆ. ಈ ಥರ ಇರಬೇಕು, ಆ ಥರ ಇರುತ್ತೆ ಅಂತ ಏನೇನೋ ಕನಸು ಕಂಡಿದ್ರಿ, ಅದೆಲ್ಲ ಇವಾಗ ಇಲ್ದಿರೋ ಹೊರ್ಟೋಯ್ತೆ, ಕೈಯಿಂದ ಹೊರ್ಟೋಗ್ಬಿಡುತ್ತೆ ಅನ್ನೋ ಒಂದು ನೋವು ಕಾಡ್ತಾ ಇದೆ ನಿಮಗೆ. ಆ್ಯಂಡ್ ಏನಂದರೆ ಇನ್ನು ಸ್ವಲ್ಪ ಜನಕ್ಕೆ ಯಾವುದೋ ಒಂದು ವಿಷಯ ಗೊತ್ತಿಲ್ಲ ನಿಮಗೆ, ಅದು ಗೊತ್ತಿಲ್ದಿರ ನೀವು ತುಂಬ ಆಸೆಗಳು ಕನಸುಗಳು ಇಟ್ಕೊಂಡ್ಬಿಟ್ಟಿದ್ದೀರಾ. ಬಟ್ ಅದು ಇವಾಗ ಗೊತ್ತಾಗಿದೆ ನಿಮಗೆ. ಗೊತ್ತಾಗಿರೋದ್ರಿಂದ ಈ ಕಡೆ ಆ ಪರ್ಸನ್ನ ಬಿಡೋಕ್ಕೂ ಆಗ್ತಾ ಇಲ್ಲ ಅಕ್ಸೆಪ್ಟು ಮಾಡೋಕ್ಕಾಗ್ತಾ ಇಲ್ಲ, ಆ ಥರ ಇಕ್ಕಟ್ಟಲ್ಲಿ ನೀವು ಸಿಕ್ಕಾಕೊಂಡಿರೋದು ಕಾಣಿಸ್ತಾ ಇದೆ. ಒಟ್ಟಿನಲ್ಲಿ ನೀವು ಯಾವುದೋ ಒಂದು ಡಿಸಪಾಯಿಂಟಲ್ಲಂತೂ ಇದ್ದೀರಾ, ನಂಬಿಕೆ ದ್ರೋಹ ಅನ್ನೋದು ಆಗಿದೆ. ಇನ್ ಕೇಸ್ ನಿಮಗೆ ಆ ನಂಬಿಕೆ ದ್ರೋಹ ಏನಾಗಿದೆ ಅಂತ ನಿಮ್ಗೆ ಹೇಳ್ಕೊಳಕ್ಕೆ ಇಷ್ಟ ಇದ್ದರೆ ಮಿಸ್ ಮಾಡ್ದಿರೋ ಕಾಮೆಂಟಲ್ಲಿ ತಿಳಿಸಿ ನನಗೆ. ಓಕೆ, ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಬೇರೊಂದು ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು, ಬಾಯ್.